ಬೆಂಗಳೂರಿನ ಐಟಿ ಸಿಟಿ ಆಗಿರುವಂತಹ ಐಟಿ ಹಬ್ ಆಗಿರುವಂತಹ ಕುಂದಳ್ಳಿ ಗೇಟ್ ITPL ಏನಿದೆ, ಈ ಒಂದು ಮುಖ್ಯ ರಸ್ತೆಯಲ್ಲಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಂತಹ ಪರಿಣಾಮ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು, ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಅಂದರೆ ತಪ್ಪಾಗಲ್ಲ. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣದ ತೀವ್ರತೆ ಇತ್ತು. ಇನ್ನು ಸದ್ಯಕ್ಕೆ ಈ ಒಂದು ಪ್ರಕರಣ ನಡೆದು ಸುಮಾರು 8 ದಿನಗಳು ಕಳೆದಿವೆ. ಅಂದರೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಶುಕ್ರವಾರ ಈ ಒಂದು ಪ್ರದೇಶದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಆತಂಕವನ್ನು ಮೂಡಿಸಿತ್ತು. ಈಗ ಆ ಪ್ರದೇಶ ಹೇಗಿದೆ ಅಂತ ನಾನು ತೋರಿಸ್ತಾ ಹೋಗ್ತೇನೆ. ಇನ್ನು ರಾಮೇಶ್ವರಂ ಕೆಫೆ ಇಂದು ಅಂದರೆ ಮಾರ್ಚ್ 9ರಂದು ಓಪನ್ ಆಗಿರುವಂತಹದ್ದು. ಏನು ಆತಂಕ ಶಂಕಿತ ಬಾಂಬರ್ ಏನಿದ್ದಾನೆ ಆತ ಬಂದು ಇದೇ ಒಂದು ಸ್ಥಳದಲ್ಲಿ ಈಗೇನು ಜನ ಎಲ್ಲ ಕುಳಿತುಕೊಂಡು ಒಂದು ಮಗುವನ್ನೆಲ್ಲ ಆಟಾಡಿಸ್ಕೊಂಡು ಈ ಕುಳಿತಿರುವಂತಹ ಜಾಗ ಏನಿದೆ, ಇದೇ ಒಂದು ಪಿಲ್ಲರ್ ಜೊತೆಗೆ ಈ ಒಂದು ಪ್ರದೇಶ ಏನಿದೆ, ಮರ ಮತ್ತು ಈ ಒಂದು ಪಿಲ್ಲರ್ ಎರಡಕ್ಕೂ ಮಧ್ಯದಲ್ಲಿ ಒಂದು ಬ್ಯಾಗನ್ನು ಪ್ಲೇಸ್ಮೆಂಟ್ ಮಾಡಿ ಹೋಗಿರ್ತಾನೆ. ಇದೇ ಪ್ರದೇಶದಲ್ಲೇ ಆ ಒಂದು ಬಾಂಬ್ ಬ್ಲಾಸ್ಟ್ ಆಗಿರುವಂತಹದ್ದು. ಅಂದರೆ ಇಲ್ಲಿ ಸಾಕಷ್ಟು ಜನ, ಅಂದರೆ ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲೂ ಕೂಡ, ರಾಮೇಶ್ವರಂ ಕೆಫೆಯಲ್ಲಿ ಯಾವತ್ತೂ ಸಹ ಇದೇ ರೀತಿಯಾದಂತಹ ಕ್ರೌಡ್ ಇರುತ್ತೆ. ಇದೇ ರೀತಿಯಾಗಿ ಜನ ಬಂದು ಅಲ್ಲಿ ಕುತ್ಕೊಂಡು ಏನು ತಿಂಡಿಯನ್ನು ತಿನ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅವತ್ತು ಏನು ಗೌರ್ಮೆಂಟ್ ರಜೆ ಇರಲಿಲ್ಲ, ಜೊತೆಗೆ ಊಟದ ಟೈಮ್ ಅಲ್ಲ ಅಂದ ಪರಿಣಾಮವಾಗಿ ಆ ರೀತಿಯಾಗಿ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಇನ್ನು ಆ ಒಂದು ಪಿಲ್ಲರ್ ಏನು ಬ್ಲಾಸ್ಟ್ ಆಗಿ ಛಿದ್ರ ಆಗಿತ್ತು, ಆ ಒಂದು ಪಿಲ್ಲರನ್ನು ಕೂಡ ಸರಿಪಡಿಸಿ ಈಗಾಗಲೇ ಅದಕ್ಕೂ ಕೂಡ ಪೂಜೆಯನ್ನು ಮಾಡಿ ಈಗ ಅಲ್ಲಿ ಯಾವುದೇ ರೀತಿಯಾದಂತಹ ಮುಂದೆ ಅನಾಹುತಗಳು ನಡೀಬಾರ್ದು ಅನ್ನುವಂತಹದನ್ನು ಕೂಡ ಈಗ ಸದ್ಯಕ್ಕೆ ಅಲ್ಲಿ ಪೂಜೆ ಮಾಡಿರುವಂತಹದ್ದು. ಇನ್ನು ಇಡೀ ಒಂದು ರಾಮೇಶ್ವರಂ ಕೆಫೆ ಆತಂಕದ ಒಂದು ಮನೆ ಆಗಿತ್ತು. ಯಾರು ಜನ ಮತ್ತೆ ವಾಪಸ್ ಬರ್ತಾರೋ ಇಲ್ವೋ ಅನ್ನುವಂತಹ ಒಂದು ಸಂಶಯವನ್ನು ಕೂಡ ಏನು ಮಾಲೀಕರು ಹೊಂದಿದ್ರು. ಆದರೆ ಈಗ ಅದೆಲ್ಲವೂ ಕೂಡ ಎಲ್ಲೊಂದು ಕಡೆ ಮತ್ತೆ ಆ ಬಾಂಬ್ ಬ್ಲಾಸ್ಟ್ ಆದಂತಹ ಸ್ಥಳದಲ್ಲೇ ಜನ ಆರಾಮಾಗಿ ಕೂತ್ಕೊಂಡು ಈಗ ಆ ತಿಂಡಿಯನ್ನು ತಿಂತಾ ಇರುವಂತಹದ್ದನ್ನು ಕೂಡ ನೋಡ್ಬೋದು. ಇನ್ನು ಈ ರಾಮೇಶ್ವರಂ ಕೆಫೆ ಏನಿದೆ, ಈ ಒಂದು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆದ ನಂತರ ಏನು ಯಾವುದೇ ರೀತಿಯಾದಂಥ ಮತ್ತೆ ಆತಂಕಗಳು ಅಥವಾ ಅಡೆತಡೆಗಳು ಮಾಡಬಾರ್ದು ಅಥವಾ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಹೋಮ ಹವನವನ್ನು ಕೂಡ ಮಾಡಿರುವಂಥದ್ದು ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ದೇವರುಗಳ ಪ್ರತಿಷ್ಠಾಪನೆ ಮಾಡಿ ಸುದರ್ಶನ ಚಕ್ರವನ್ನು ಹಾಕಿ ಯಾವುದೇ ರೀತಿಯಾದಂತಹ ಒಂದು ಆತಂಕ ಮತ್ತು ತೊಡಕುಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಪೂಜೆಗಳನ್ನ ಮಾಡಿ ಅಂದರೆ ಒಂದು ಈಗಾಗಲೇ ರಾಮೇಶ್ವರಂ ಕೆಫೆಯನ್ನು ಗ್ರಾಹಕರಿಗೆ ಮುಕ್ತವಾಗಿ ಇಡುವಂಥದ್ದು. ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಗ್ರಾಹಕರು ಬಂದು ಹೋಗ್ತಾ ಇರುವಂಥದ್ದು. ಇನ್ನು ಆ ಒಂದು ಬಾಂಬ್ ಬ್ಲಾಸ್ಟ್ ಆದಂತಹ ಸ್ಥಳದಲ್ಲೂ ಕೂಡ ಯಾವುದೇ ರೀತಿಯಂತಹ ಭೀತಿ ಇಲ್ಲದೆ ನಿರ್ಭೀತಿಯಿಂದ ಜನ ಅಲ್ಲೇ ಕುಳಿತುಕೊಂಡು ತಿಂಡಿಯನ್ನು ಸೇವಿಸ್ತಾ ಇರುವಂತಹದ್ದು ಕೂಡ ಒಂದು ಸಾಮಾನ್ಯವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಜಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.